1983ರಲ್ಲಿ ಎಂಎಲ್ಎ ಆದೆ, 2 ಬಾರಿ ಸಿಎಂ ಆದೆ, 9 ಚುನಾವಣೆಯನ್ನ ಗೆದ್ದಿದ್ದೇನೆ, 4 ಚುನಾವಣೆ ಸೋತಿದ್ದೇನೆ. ಆದರೆ ಒಮ್ಮೆನೂ ಯಾವ ಜರ್ನಲಿಸ್ಟ್ಗೆ ನನ್ನ ಬಗ್ಗೆ ಕೆಟ್ಟದನ್ನ ಬರೆದ್ರೂ ಕೇಳಲ್ಲ, ಒಳ್ಳೆಯದನ್ನ ಬರೆದ್ರೂ ಕೇಳಲ್ಲ, ಕೇಳೋದೂ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೆಇಎಂಜೆಎ ಉದ್ಘಾಟಿಸಿ ಮಾತನಾಡಿದರು. ನಾನು 1978ರಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೇನೆ. 1983ರಲ್ಲೇ ಎಂಎಲ್ಎ ಆದೆ, 2 ಬಾರಿ ಸಿಎಂ ಆದೆ, 9 ಚುನಾವಣೆಯನ್ನ ಗೆದ್ದಿದ್ದೀನಿ, 4 ಚುನಾವಣೆ ಸೋತಿದ್ದೀನಿ. ಆದರೆ ಒಮ್ಮೆನೂ ಕೂಡ ಯಾವ ಜರ್ನಲಿಸ್ಟ್ಗೂ ನನ್ನ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಒಳ್ಳೆಯದನ್ನ ಬರೀರಿ ಅಂತ ಕೇಳಿಲ್ಲ, ನನ್ನ ಬಗ್ಗೆ ಕೆಟ್ಟದನ್ನ ಬರೆದ್ರೂ ಕೇಳಿಲ್ಲ, ಕೇಳೋದೂ ಇಲ್ಲ ಎಂದಿದ್ದಾರೆ. ನೀವು ಊಹೆ ಮಾಡಿಕೊಂಡು ಸುದ್ದಿ ಮಾಡಬೇಡಿ, ಯಾರು ಹೇಳಿದ್ರಂತೆ ಸುದ್ದಿ ಮಾಡಬೇಡಿ, ಪರಿಶೀಲನೆ ಮಾಡಿ ಸುದ್ದಿ ಮಾಡಿ ಎಂದಿದ್ದಾರೆ. ನೀವು ಮಾಡುವಾಗ ಯಾವುದೇ ವಿಚಾರನ ಯಾರ ಮೇಲೆ ಮಾಡಲಿ, ಒಂದು ಸರ್ಕಾರದ ಮೇಲೆ ಮಾಡಲಿ ಅಥವಾ ವ್ಯಕ್ತಿ ಮೇಲೆ ಮಾಡಲಿ, ಮಾಡುವಾಗ ನೈಜವಾದಂಥ ವಿಚಾರವನ್ನು ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡಿ. ಸುಳ್ಳು ಪ್ರಚಾರ ಮಾಡಬಹುದು ಅಥವಾ ಗಾಳಿ ಸುದ್ದಿ, ಊಹಾ ಪಾಲಿಟಿಕ್ಸ್, ಆಮೇಲೆ ಜರ್ನಲಿಸಮ್, ಊಹಾ ಜರ್ನಲಿಸಮ್ ಅಂತ ಈಗ ಇದಾಗುತ್ತದೆ. ಈ ಊಹೆ ಮಾಡಬೇಕು ಮಾಡಕ್ ಹೋಗ್ಬಿಡಿ. ಆಮೇಲೆ ಯಾರೋ ಹೇಳ್ತಾರೆ ಅಂತೇಳಿ ಮಾಡಕ್ ಹೋಗ್ಬಿಡಿ. ಅದನ್ನು ವೆರಿಫೈ ಮಾಡಿ, ಅದರ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತಕ್ಕಂಥದ್ದು ವೆರಿಫೈ ಮಾಡಿ. ನಾನು ಇಷ್ಟು ವರ್ಷ ಇದೆಯಲ್ಲ ರಾಜಕಾರಣದಲ್ಲಿ, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದ 1978. ಇಷ್ಟು ವರ್ಷದಿಂದ ಇದ್ದೇನೆ. 83ರಲ್ಲಿ ಎಂಎಲ್ಎ ಆದೆ, 84ರಲ್ಲಿ ಮಂತ್ರಿ ಆದೆ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 9 ಚುನಾವಣೆಗಳು ಗೆದ್ದಿದ್ದೀನಿ, 4 ಚುನಾವಣೆಗಳು ಸೋತಿದ್ದೀನಿ, 2 ಅಸೆಂಬ್ಲಿ, 2 ಪಾರ್ಲಿಮೆಂಟ್ ಸೋತೆ, 4 ಚುನಾವಣೆಗಳು. ಒಮ್ಮೆನೂ ಕೂಡ ಯಾವ ಜರ್ನಲಿಸ್ಟ್ಗಳಿಗೂ ಕೂಡ ನಮ್ಮ ಬಗ್ಗೆ, ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಹೀಗೆ ಬರೀರಿ ಅಂತ ಯಾವತ್ತೂ ಹೇಳಿಲ್ಲ. ಒಂದು ವೇಳೆ ನನ್ನ ಮೇಲೆ ಟೀಕೆ ಮಾಡೋದು ಕೂಡ, ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡೋದು ಕೂಡ ಯಾಕೆ ಹಿಂಗೆ ಬರೆದಿದ್ದೀರಿ ಅಂತ ಕೇಳಿಲ್ಲ, ಕೇಳೋದು ಇಲ್ಲ.